ಹಾಯ್ ಎಲ್ಲರಿಗೂ. ಇವತ್ತಿನ ದಿನ ಬೆಳಗ್ಗೆ ನಾನು ಪೆಸರಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ರಾತ್ರಿನೇ ಹೆಸರು ಕಾಳು ಮತ್ತು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. ಈಗ ನೆನೆಸಿಟ್ಕೊಂಡಿರೋ ಹೆಸರು ಕಾಳನ್ನ ಮಿಕ್ಸಿಗೆ ಹಾಕ್ಕೊಂಡೆ ಮತ್ತು ಇವಾಗ ನೆನೆಸಿಟ್ಕೊಂಡಿರೋ ಅಕ್ಕಿನೂ ಕೂಡ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಇದಾದಮೇಲೆ ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಶುಂಠಿ. ನನ್ನ ಹತ್ರ ಶುಂಠಿ ಇವತ್ತಿರಲಿಲ್ಲ, ಸೊ ನಾನು ಅದೊಂದು ಸ್ಕಿಪ್ ಮಾಡಿಕೊಂಡೆ, ಬಟ್ ಯಾವಾಗಲೂ ಹಾಕೋತೀನಿ. ಆಮೇಲೆ ಜೀರಿಗೆ, ಆಮೇಲೆ ಒಂದು ಮೆಣಸಿನ್ಕಾಯಿ ಹಾಕೋತೀನಿ. ಖಾರ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೋಬೋದು, ನನಗೆ ಒಂದು ಸಾಕು ಅಂದ್ಬಿಟ್ಟು ಒಂದು ಹಾಕ್ಕೊಂಡೆ ನಾನು. ಸೊ ಇಷ್ಟನ್ನ ಮಿಕ್ಸಿ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಸೊ ನನಗೆ ಪ್ಲೇನ್ ಆಗಿರೋದೇ ಇಷ್ಟ ಆಗುತ್ತೆ ಪೆಸರಟ್ಟು, ಸೊ ಅದಕ್ಕೆ ಜಾಸ್ತಿ ಏನು ಹಾಕೋಕ್ಕೋಗಲ್ಲ, ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊತೀನಿ ಹೆಲ್ದಿಯಾಗಿರಲಿ ಅಂತ ಅಂದ್ಬಿಟ್ಟು. ಜೊತೆಗೆ ಪೀನಟ್ ಚಟ್ನಿ ಮಾಡ್ಕೊಳ್ಳೋಣ ಅಂತ ಇಲ್ಲಿ 1 ಕಪ್ ಪೀನಟ್ಟನ್ನು ಹಾಕೋತಾ ಇದ್ದೀನಿ ಒಂದು ಬಾಣಲಿಗೆ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಇವಾಗ. ಸೊ ಯಾವಾಗಲೂ ಕಾಯಿ ಚಟ್ನಿನೇ ಆಗುತ್ತೆ ಅಂದ್ಬಿಟ್ಟು ಮಧ್ಯೆ ಈ ಥರ ಬೇರೆ ಏನಾದರೂ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಇದಾದಮೇಲೆ ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆನೂ ಹಾಕೋತೀನಿ ನಾನು. ಇಲ್ಲಿ ಅದೇ ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಹಾಕ್ಕೊಂಡೆ ಇವಾಗ. ಇಷ್ಟು ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಹುರ್ಕೋಬೇಕು. ಆಮೇಲೆ ಜೊತೆಗೆ ಒಂದು 3 ಮೆಣಸಿನ್ಕಾಯಿ ಹಾಕ್ಕೊಂಡೆ ನಾನು. ಆಮೇಲೆ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹುರ್ಕೋಬೇಕು. ಆಮೇಲೆ ಜೊತೆಗೆ ಇಲ್ಲೇ ಕಾಫಿನೂ ಇಟ್ಕೊಂಡ್ಬಿಡೋಣ ಅಂದ್ಕೊಂಡು, ಸೊ ಫಿಲ್ಟರ್ ಕಾಫಿ ನಾವು ಕುಡಿಯೋದು, ಸೊ ಅದನ್ನೇ ಇಟ್ಕೋತಾ ಇದ್ದೀನಿ ಇವಾಗ. ಸೊ ಕಾಫಿನ ಇಟ್ಕೊಂಡ್ಬಿಟ್ಟು ಇದನ್ನು ಚಟ್ನಿನ ಹುರ್ಕೊಂಡೆ ಇನ್ನೊಂದು ಸ್ವಲ್ಪ. ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಚಟ್ನಿ ಮಾಡಿಕೊಂಡೆ. ಆಮೇಲೆ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಂಡ್ರೆ ಚಟ್ನಿ ರೆಡಿ ಆಯಿತು ಇವಾಗ. ಸೊ ಇವಾಗ ಒಗ್ಗರಣೆ ಕೊಟ್ಕೊಂಡಿದ್ದೀನಿ, ಚಟ್ನಿ ರೆಡಿಯಾಗಿದೆ ಇಲ್ಲಿ. ಈಗ ದೋಸೆ ಹಿಟ್ಟು ರೆಡಿ ಇತ್ತಲ್ವ, ಸೊ ನಾನು ಕಾವಲಿ ಇಟ್ಕೊಂಡು ದೋಸೆ ಮಾಡ್ಕೊತಾ ಇದ್ದೀನಿ. ಸೊ ನನಗೆ ಬೆಳಗ್ಗೆ ಈ ಥರ ಹೆಲ್ತಿ ಬ್ರೇಕ್ಫಾಸ್ಟ್ ತಿನ್ನೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಡೇ ಚೆನ್ನಾಗಿ ಸ್ಟಾರ್ಟ್ ಆಯಿತು ಅನ್ನೋ ಥರ ಅನಿಸುತ್ತೆ. ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಅಷ್ಟೆ. ಇವಾಗ ಪೆಸರಟ್ಟು ರೆಡಿ ಆಯಿತು. ಈವ್ನಿಂಗ್ ನಾವಿಲ್ಲಿ ಒಂದು ಔಟ್ಡೋರ್ ಮೂವಿ ಶೋ ನಡೆಯುತ್ತೆ ಅಂತ ಹೇಳಿದರು. ಸೊ ಇದು ಸಮ್ಮರಲ್ಲಿ ನಡೆಯುತ್ತಂತೆ, ಇಲ್ಲಿಗೆ ಹೋಗಿದ್ವಿ ನಾವು. ಸೊ ಇಲ್ಲಿ ಮೂವಿನ ತೋರಿಸ್ತಾರೆ, ಮಕ್ಕಳಿಗೆ ಯಾವುದಾದ್ರೂ ಮೂವಿನ, ಮತ್ತು ಮಕ್ಕಳಿಗೆ ಸುಮಾರಷ್ಟು ಗೇಮ್ಸನ್ನು ಆಡಿಸ್ತಿರ್ತಾರೆ. ಇಲ್ಲೂ ಒಂದು ಗೇಮನ್ನು ಆಡಿಸ್ತಾ ಇದ್ದಾರೆ. ಸೊ ಗೆದ್ದವರಿಗೆ ಪ್ರೈಸ್ ಎಲ್ಲ ಕೊಡೋದು ಎಲ್ಲ ನಡೆಯುತ್ತೆ. ಹಾಗೆ ತುಂಬ ಫುಡ್ ಟ್ರಕ್ಸ್ಗಳೆಲ್ಲ ಬಂದಿದ್ವು ಇಲ್ಲಿ. ನಾವಿಲ್ಲಿಂದ ಫುಡ್ಡನ್ನು ತಗೊಂಡು ಅಲ್ಲಿ ಪಿಕ್ನಿಕ್ ಮ್ಯಾಟ್ ಹಾಸ್ಕೊಂಡು ಕೂತ್ಕೊಂಡು ಎಲ್ಲ ತಿಂತಾಯಿದ್ರು. ನಾವು ಇಲ್ಲೊಂದು ಸ್ವಲ್ಪ ಹಾಗೆ ಟೈಮ್ ಪಾಸ್ ಮಾಡಿದ್ವಿ. ಆಮೇಲೆ ಮಕ್ಕಳಿಗೆ ತುಂಬ ಆ್ಯಕ್ಟಿವಿಟೀಸ್ ಇತ್ತು, ತುಂಬ ಗೇಮ್ಸ್ ಇತ್ತು. ಮತ್ತು ಇಲ್ಲಿ ಈ ಲೈನು ಫೇಸ್ ಪೇಂಟಿಂಗಿಗೆ ಅಂತ ಒಂದು ದೊಡ್ಡ ಲೈನೇ ಇತ್ತು ಮಕ್ಕಳದ್ದು. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.